ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. MRV ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಅಳಸಿಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲೊಂದು ಮೀಡಿಯಮ್ ಸೈಜು ಅಳಸಿಕಾಯಿ ತೊಗೊಂಡು ನೀಟಾಗಿ ಆ ಕಡೆ ಈ ಕಡೆ ತೆಗೆದ್ಬಿಟ್ಟು ಇದರಲ್ಲಿ ಅಂಟಿರುತ್ತೆ, ಅಂಟೆಲ್ಲ ತೆಗೆದಾಕಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಸರ್ಕೊಂಡು ಈ ಥರ ಸಿಪ್ಪೆಯ ತಕ್ಕೋತಾ ಇದ್ದೀವಿ. ಈ ಥರ ಚಾಕ್ರಿಂದ ಸಿಪ್ಪೆ ತಕ್ಕೋಬೇಕು. ಈ ಸಲ ಸಿಪ್ಪೆ ತಕ್ಕೊಂಡೆ ಆಗಿದೆ. ಇವಾಗ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಚ್ಕೊಳ್ಳೋಣ. ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ನಮಗೆ ಯಾವ ಸೈಜ್ ಬೇಕೋ ಆ ಸೈಜು ಹಚ್ಕೊಳ್ಳೋಣ. ಈ ಥರ ನಾನು ಹಚ್ಕೊಂಡು ಇದಾಗಿದೆ, ತೊಳೆದು ನೀಟಾಗಿ ತೊಗೊಂಡಿದ್ದೀನಿ. ಹಚ್ಕೊಂಡು ಈ ಸೈಜಲ್ಲಿ ಹಚ್ಕೊಂಡಿದ್ದೀನಿ, ಸಾಕು. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಪಾತ್ರೆ ಬಿಸಿ ಆದಮೇಲೆ ಒಂದು ಕಾಲು ಕಪ್ ಆಗೋವಷ್ಟು ಅವರೆಕಾಳು ತೊಗೊಂಡಿದ್ದೀನಿ, ಚಿಕ್ಕ ಕಪ್ಪಲ್ಲಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆ ಚೆನ್ನಾಗಿ ಹುರ್ಕೋಬೇಕು. ಅವರೆಕಾಳು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಈ ಥರ ನೋಡಿ, ಕಲರ್ ಚೇಂಜ್ ಆಗಿದೆ, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ಈ ಥರ ಕಲರ್ ಚೇಂಜ್ ಆಗಿದೆ. ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕಿಬಿಟ್ಟು ತೊಳ್ಕೊಳ್ಳೋಣ, ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಈಗ ತೊಳ್ಕೊಂಡಿದ್ದಾಗಿದೆ. ಈಗ ಮತ್ತೆ ನೀರು ಸೇರಿಸ್ಕೊತಾ ಇದ್ದೀನಿ. ನಮಗೆ ಎಷ್ಟು ಕಾಳು ಬೇಕು, ತೆಳ್ಕಟ್ಟು ನೀರು ಬೇಕು ಅಷ್ಟು ನೀರು ಸೇರಿಸ್ಕೊಂಡು ಉಪ್ಪು ಹಾಕ್ಕೊಂಡು ಕುಕ್ಕರ್ ಮುಚ್ಚಿ ಒಂದು ವಿಷಲ್ ಹೊಡೆಸ್ಕೊಳ್ಳೋಣ. ಈಗ ಒಂದು ವಿಷಲ್ ಬಂದಿದ್ದಾಗಿದೆ. ಕುಕ್ಕರ್ ಮುಚ್ಚಳ ಓಪನ್ ಮಾಡ್ತಾಯಿದ್ದೀನಿ. ಈ ಥರ ಬೆಂದಿದ್ದಾಗಿದೆ. ಇವಾಗ ಅಳಸಿಕಾಯಿ ಸೇರಿಸ್ಕೊತಾ ಇದ್ದೀನಿ. ಈಗ ಅಳಸಿಕಾಯಿನೂ ಸೇರಿಸ್ಕೊಳ್ಳೋಣ. ಅವರೆಕಾಳು ಒಂದೇ ವಿಷಲ್ ಹೊಡ್ಸ್ಕೊಳ್ಳಿ. ಈಗ ಅಳಸಿಕಾಯಲ್ಲಿ ಕುಂಟು ಬೇಯಬೇಕಲ್ಲ, ಹಂಗಾಗಿ ಅವರೆಕಾಳು ಬೆಂದು ಹೋಗುತ್ತೆ. 2 ವಿಷಲ್ ಹೊಡ್ಸ್ಕೊಂಡ್ರೆ ಅವರೆಕಾಳು ಬೆಂದು ಇರುತ್ತೆ. ಆಗ ಅವರೆಕಾಳು ಬೆಂದಿರುತ್ತೆ, ಅಳಸಿಕಾಯಿ ಒಂದು ಸ್ವಲ್ಪ ಬೇಯುತ್ತೆ. ಈಗ ಒಂದೇ ಮೀಡಿಯಮಲ್ಲಿ ಬೇಯುತ್ತೆ. ಈ ಥರ ಬೇಯಿಸ್ಕೊಂಡು ಅದು ಬೇಯೋ ಹೊತ್ತಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು, ಪಾತ್ರೆ ಬಿಸಿ ಆದಮೇಲೆ ಒಂದು ಸ್ಪೂನ್ ಎಣ್ಣೆ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ನಮಗೆ ಖಾರಕ್ಕೆ ಅನುಗುಣವಾಗಿ ಒಣಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳಿ. ಈರುಳ್ಳಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ಸ್ಮೆಲ್ ಹೋಗ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಒಂದು ಮೀಡಿಯಮ್ ಸೈಜು ಟೊಮೊಟೊನು ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದು ಸ್ಪೂನ್ ಜೀರಿಗೆನೂ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆನೂ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ಕಾಲು ಕಪ್ ಆಗೋವಷ್ಟು ಕಾಯಿನೂ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಾಯಿದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ನೆಲ್ಲಿ ಗಾತ್ರದ್ದು ಹುಣಸೆಹಣ್ಣು ಸೇರಿಸಿ ಒಂದು ಸಲ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಘಮ ಬರುತ್ತಿರ್ತದೆ. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಾಗ ಘಮ ಬರುತ್ತಿರ್ತದೆ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ತಣ್ಣಗಾಗಲು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಕಾಳು ಬೇಕಿದ್ವಲ್ಲ, ಅದು ಕಾಳು ನೋಡೋಣ. ಕಾಳು ಬೆಂದಿದೆ. ಅಳಸಿಕಾಯಿ ಅವರೆಕಾಳು ಎಲ್ಲ ಒಂದೇ ಹದವಾಗಿ ಬೆಂದಿದೆ. ಈ ಥರ ಬೆಂದರೆ ಸಾಕು. ನೋಡಿ, ಬೆಂದಿದೆ ಚೆನ್ನಾಗಿ. ಇವಾಗ ತರಕಾರಿ ಬೇರೆ, ತಿಳಿಕಟ್ಟು ಬೇರೆ ಮಾಡ್ಕೊತಾ ಇದ್ದೀನಿ. ಒಂದು ಪ್ಲೇಟ್ ಹಾಕ್ಬಿಟ್ಟು ಕೂಡ ತಿಳಿಕಟ್ಟು ಬೇರೆ, ಕಾಳು ಬೇರೆ ಮಾಡ್ಕೋಬೋದು. ನಾನು ಜಾರ್ಲಿ ಮುಖಾಂತರ ಮಾಡ್ಕೊತಾ ಇದ್ದೀನಿ. ಈ ಥರ ನೀರು ಸೋರಿಸಿ ನೋಡಿ, ಅಳಸಿಕಾಯಿ ಬೇರೆ, ತಿಳಿಕಟ್ಟು ನೀರು ಬೇರೆ ಮಾಡ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು, ಆಗಲೇ ಫ್ರೈ ಮಾಡಿ ಇಟ್ಟಿದ್ನಲ್ಲ, ಅದೆಲ್ಲ ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಕಾಳು ತಣ್ಣಗಾಗಲೇ ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಥರ ಪೇಸ್ಟ್ ಆದರೆ ಸಾಕು. ಅತಿ ನೈಸಿಗಿರಬೇಕು ಪೇಸ್ಟು. ತರಿ ಆದರೆ ಚೆನ್ನಾಗಿರಲ್ಲ. ಅತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ರುಬ್ಬಿರೋ ಮಸಾಲ ಸೇರಿಸ್ಕೊಳ್ಳೋಣ. ರುಬ್ಬಿರೋ ಮಸಾಲೆನ ಸೇರಿಸ್ಕೊಂಡು ಒಂದು ಸ್ವಲ್ಪ ಜಾರ್ ತೊಳೆದ ನೀರನ್ನು ಕೂಡ ಸೇರಿಸ್ಕೊಳ್ಳೋಣ. ತಿಳಿಕಟ್ಟು ನೀರನ್ನು ಕೂಡ ಸೇರಿಸ್ಕೊಳ್ಳೋಣ. ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಇವೆಲ್ಲ ಇದ್ದರೆ ಸಾಕು. ಒಂದು ಪ್ಲೇಟ್ ಮುಚ್ಚಿ ಒಂದು ಕುದಿ ಬರಲು ಬಿಡೋಣ. ಈಗ ಒಂದು ಕುದಿ ಬಂದಿದ್ದಾಗಿದೆ.
ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿದರೆ ಹಲಸಿಕಾಯಿ ಸಾಂಬಾರು ರೆಡಿ ಆಗೈತೆ. ಇದಕ್ಕೊಂದು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಕರಿಬೇವು, ಒಣಮೆಣ್ಸಿಕಾಯಿನೂ ಕೂಡ ಒಗ್ಗರಣೆ ಹಾಕಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ, ಹಲಸಿಕಾಯಿ ಸಾಂಬಾರು ರೆಡಿ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಈ ಥರ. ಇವಾಗ ಒಂದು ಪಾತ್ರೆಗೆ, ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಪಾತ್ರೆ ಬಿಸಿ ಆದಮೇಲೆ ಒಂದು 2 ಸ್ಪೂನ್ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಕರಿಬೇವು, ಕಟ್ ಮಾಡಿರೋದು ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಸೇರಿಸಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ ಹೋಗ್ಬೇಕು ಈರುಳ್ಳಿದು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಹಲಸಿಕಾಯಿ ಸೇರಿಸ್ಕೊತಾ ಇದ್ದೀನಿ. ಹಲಸಿಕಾಯಿನ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಂದು 1/4 ಕಪ್ ಆಗೋವಷ್ಟು ಕಾಯಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಕಾಯಿನೂ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಕಾಳು ಪಲ್ಯನೂ ರೆಡಿ ಆಗುತ್ತೆ, ಸಾಂಬಾರು ರೆಡಿಯಾಗಿದೆ. ನೀವು ಹಲಸಿಕಾಯಿ ಸೀಸನ್ ಇದ್ದರೆ ಈ ಥರ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಲಸಿಕಾಯಿ ಸೀಸನ್ ಇದ್ದಾಗ ಈ ಥರ ಒಮ್ಮೆ ಟ್ರೈ ಮಾಡ್ಕೊಳ್ಳಿ. ಇದಕ್ಕೆ ಹುಚ್ಚೆಳ್ಳಿದ್ರೆ ಹುಚ್ಚೆಳ್ಳು ಪುಡಿನೂ ಕೂಡ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ ಕಾಳು ಪಲ್ಯಕ್ಕೆ. ಇವಾಗ ಒಂದು ಬೌಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಈ ಥರ ಸಾಂಬಾರು ಮಾಡ್ಕೊಂಡು ಊಟ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಸಾಂಬಾರು. ಕಾಳು ಪಲ್ಯ ತಿನ್ನೋಕೆ ಹಂಗೆ ತಿನ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ ಕಾಳು ಪಲ್ಯನೂ. ನೀವು ಒಮ್ಮೆ ಟ್ರೈ ಮಾಡಿ. ಹಲಸಿಕಾಯಿ ಸೀಸನ್ ಇದ್ದಾಗ ಈ ಥರ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ. ಅನ್ನ ಮುದ್ದೆಗಂತೂ ಸೂಪರಾಗಿರುತ್ತೆ. ಕಾಳು ಪಲ್ಯ, ಹಲಸಿಕಾಯಿ ಕಾಳು ಪಲ್ಯ ರೆಡಿ, ಸಾಂಬಾರು ರೆಡಿಯಾಗಿದೆ. ತುಂಬ ರುಚಿಕರವಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.